ನಮಸ್ಕಾರ. ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ ಮೊದಲನೇ ಕಂತು ಆರಂಭ. ಅವೆರಡೂ ನೆರಳು ತುಂಬ ಹೊತ್ತಿನಿಂದ ನಡೆಯುತ್ತಲೇ ಇದ್ದವು. ದಣಿವು ಅಡರಿಕೊಂಡಿದ್ದಿರಬಹುದಾದರೂ ಹೆಜ್ಜೆ ಸೋತಿರಲಿಲ್ಲ. ಅವನು ತನ್ನೆರಡೂ ಕೈಗಳನ್ನು ಪ್ಯಾಂಟಿನ ಜೇಬಿನಲ್ಲಿರಿಸಿಕೊಂಡಿದ್ದ. ಅವಳು ಬಿಗಿಯಾಗಿ ಎದೆಯ ಮೇಲೆ ಕೈ ಕಟ್ಟಿಕೊಂಡಿದ್ದಳು. ಮಾತು ಇಬ್ಬರಲ್ಲೂ ಮುಗಿದಂತಿದ್ದವು. ಅವರನ್ನೀಗ ಕಾಡುತ್ತಿದ್ದದ್ದು ಶಿವಮೊಗ್ಗೆಯ ದಟ್ಟ ಚಳಿ ಮತ್ತು ಸಣ್ಣ ಕರಳನ್ನು ಆಗಲೇ ಅರ್ಧ ತಿಂದು ಹಾಕಿದ್ದ ಕೆಟ್ಟ ಹಸಿವು. ಇನ್ನೇನು ದೂರವಿಲ್ಲ. ಶಿವಮೂರ್ತಿ ಸರ್ಕಲ್ಲು ದಾಟಿದರೆ 5 ನಿಮಿಷದ ನಡಿಗೆ. ಅಲ್ಲಿ ಕಾಣ್ತಿರೋದೇ ಸರ್ಕಲ್ಲು ಅಂದ ಆ ಹುಡುಗ. ಅಂದಳು ಹುಡುಗಿ. ಮಾತನಾಡಲು ಶುರುವಿಟ್ಟರೆ ಚಳಿಗೆ ಹಲ್ಲು ಕಟಕಟಿಸುತ್ತವೋ, ಹಸಿವು ನೆನಪಾಗಿ ಬಿಡುತ್ತದೋ, ತಾನು ಯಾವುದಕ್ಕೆ ಹೆದರುತ್ತಿದ್ದಾಳೋ ಅವಳಿಗೇ ಖಚಿತವಿರಲಿಲ್ಲ. ಅವಳ ಹೆಸರು ಪ್ರಾರ್ಥನಾ. ನಡಿಗೆ ಅವಳಿಗೆ ಹೊಸದಲ್ಲ. ಮೊದಲು ಚನ್ನರಾಯಪಟ್ಟಣದ ತನಕ ನಡೆದು ಬಂದಿದ್ದಳು. ತುಂಬ ದಣಿವೆನಿಸಿತ್ತು. ಆಮೇಲೆ ಅರಸೀಕೆರೆಯ ತನಕ ನಡೆದಳು. ಅವನು ಪ್ರತಿ ಹೆಜ್ಜೆಗೂ ಹೆಜ್ಜೆ ಬೆರೆಸಿದ್ದ. ಇನ್ನೇನು ಸ್ವಲ್ಪೇ ದೂರ. ಅಗೋ ಅಲ್ಲಿ ಕಾಣ್ತಿರೋದೇ ಕಡೂರು. ಅವಡುಗಚ್ಚಿ ಸರಸರ ನಡೆದು ಬಿಟ್ಟರೆ ಬೀರೂರು. ಸ್ವಲ್ಪ ಕೂಡೋಣ ಮರದ ನೆರಳಿಗೆ. ಏದುಸಿರು ಸವೆಯಲಿ. ಬೀಸುಗಾಲು ಹಾಕಿದರೆ ತರೀಕೆರೆ ಎಷ್ಟು ಹೊತ್ತಿನ ಮಾತು. ಶಿವಮೊಗ್ಗೆ ನಮ್ಮ ಗಮ್ಯವಾಗಬೇಕು ಡಿಯರ್. ಆಗ ಮಾತ್ರ ಭದ್ರಾವತಿ ತೀರಾ ಸಮೀಪದ್ದೆನಿಸಿಬಿಡುತ್ತದೆ. ಹಾಗಂತ ಅವನು ಹುರಿದುಂಬಿಸುತ್ತಲೇ ಇದ್ದ. ಶಿವಮೂರ್ತಿ ಸರ್ಕಲ್ಲು ಕಣ್ಣೆದುರಿಗಿತ್ತು. ಅವನ ಹೆಸರು ಹಿಮವಂತ್. ಇಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯರ್ಥವೆನಿಸಿ ಸುಮ್ಮನಾಗಿರುತ್ತಾರೆ. ಮಧ್ಯರಾತ್ರಿ ಮುಗಿಯುತ್ತಾ ಬಂದಿದೆ. ಅಂಗಳದಾಚೆಗಿನ ಕೊಟ್ಟಿಗೆಯಲ್ಲಿನ ದನ ಮೆಲುಕು ಹಾಕುವುದಕ್ಕೂ ರಜೆ ಹೇಳಿ ಮಲಗಿರುತ್ತದೆ. ಮನೆಯೊಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತುಕೂತೇ ನಿದ್ರೆ ಹೋಗಿರುತ್ತಾಳೆ. ಅಪ್ಪ ಎಲ್ಲಿದ್ದಾನೋ? ಅಟ್ಟದ ಮೇಲೆ ಅಣ್ಣ ಅತ್ತಿಗೆಯ ಮೇಲೊಂದು ಕಾಲು ಬಿಸಾಡಿ ಮಲಗಿರುತ್ತಾನೆ. ಪಕ್ಕದ ತೊಟ್ಟಿಲಲ್ಲಿ ಮಗು ಕೊಸ ಕೊಸ. ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವು? 5 6 ವಾರ ಕೂಡ ಮರೆತೇ ಹೋಗಿದೆ. ಹಿಮವಂತ್ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆಯದೇ ಇದ್ದಿದ್ದರೆ ದಾರಿಯಲ್ಲೇ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರುತ್ತಿದ್ದೆ ಅಂದುಕೊಂಡಳು ಪ್ರಾರ್ಥನಾ. ತರೀಕೆರೆಯ ಬಳಿ ಎಡವಿಕೊಂಡ ಹೆಬ್ಬೆಟ್ಟು ಮತ್ತೆ ಉರಿಯತೊಡಗಿದೆ. ರಕ್ತ ಒಸರುತ್ತಿರಬೇಕು. ಬಲವಂತದಿಂದ ಕಾಲೆದಳು ಪ್ರಾರ್ಥನಾ. ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ ಜೇಬಿನೊಳಗಿನ ಕೈ ಬಿಗಿ ಮಾಡಿಕೊಂಡ. ಚಳಿಗೆ ಮೂಗಿನ ತುದಿ ಮರುಗಟ್ಟುತ್ತಿತ್ತು. ಯಾರು ನೀವು? ಕೇಳಿ ಬಂದ ಗೊಗ್ಗುರುದನಿಗೆ ಇಬ್ಬರು ಕ್ಷಣಕಾಲ ಬೆಚ್ಚಿದಂತೆ ನಿಂತರು. ಶಿವಮೂರ್ತಿ ಸರ್ಕಲ್ಲಿನ ಈಶಾನ್ಯ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ದನಿ. ಅದರ ಹಿಂದೆಯೇ ಎದ್ದು ಬಂದವನು ನೈಟು ಬೀಟಿನ ಪೊಲೀಸು ಪೇದೆ. ಮೈತುಂಬ ಕೋಟು ಧರಿಸಿದ್ದ. ಕಾಲಲ್ಲಿ ಹೆಣಬಾರದ ಬೂಟು. ಸರ್ಕಲ್ಲಿನಲ್ಲಿ ಉರಿಯುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡುಸಾಗಿ ಕಾಣುತ್ತಿತ್ತು. ಯಾರು ನೀವು? ಮತ್ತೆ ಕೇಳಿದ. ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದ. ಬಲಗೈ ಬೆರಳ ಸಂದಿಯಲ್ಲಿ ಬೀಡಿಯೊಂದು ಕ್ರುದ್ಧಗೊಂಡು ಉರಿಯುತ್ತಿತ್ತು. ಅವಳಿಗೆ ಅದೇಕೋ ಪಕ್ಕನೆ ಅಪ್ಪನಿನ ಪಾದ. ನಾನು ಹಿಮವಂತ್. ಇವಳ ಹೆಸರು ಪ್ರಾರ್ಥನಾ. ತಣ್ಣಗಿನ ದನಿಯಲ್ಲಿ ಉತ್ತರಿಸಿದ ಹಿಮವಂತ್. ಎಲ್ಲಿಂದ ಬಂದ್ರಿ? ಪೇದೆ ಕೇಳಿದ. ಚನ್ನರಾಯಪಟ್ಟಣದಿಂದ. ಇಷ್ಟೊತ್ತಿಗೆ? ಯಾವ ಬಸ್ಸು? ಟಿಕೆಟ್ ಎಲ್ಲಿ? ಪೇದೆ ಬಾಯಲ್ಲಿ ಪ್ರಶ್ನೆಗಳಿನ್ನೂ ಇದ್ದವು. ಬಸ್ಸಿಗೆ ಬರಲಿಲ್ಲ, ನಡ್ಕೊಂಡು ಬಂದಿದ್ದೀವಿ. ಟಿಕೆಟ್ ಎಲ್ಲಿಂದ ತರಲಿ? ಮನೆಗೆ ಹೋಗಬೇಕು. ಹಿಮವಂತನ ಉತ್ತರಗಳು ನಿರರ್ಗಳ. ಮುಳ್ಳು ಮುಖದ ಪೇದೆ ತನ್ನ ಕಳವಳಿಕೆಗಳೆಲ್ಲ ಆಶ್ಚರ್ಯ ತುಂಬಿಸಿಕೊಳ್ಳುತ್ತಿದ್ದ. ಚನ್ನರಾಯಪಟ್ಟಣದಿಂದ ನಡೆದು ಬರುವುದೆಂದರೇನು? ತಲೆಗೆಲೆ ಕೆಟ್ಟಿದೆಯಾ? ನಂಬುವ ಹಾಗಾದರೂ ಹೇಳಬೇಕು ಸುಳ್ಳು. ನಡೀರಿ ಸ್ಟೇಷನಿಗೆ.
ಹುಡುಗಿನ ಹಾರಿಸ್ಕೊಂಡು ಬಂದಿರೋ ಹಾಗಿದೆ. ಎಲ್ಲಾದರೂ ಮಿಸ್ಸಿಂಗ್ ಕೇಸು ದಾಖಲಾಗಿದೆಯೋ ಏನೋ. ಸಾಹೇಬ ಒಳ್ಳೆಯವನಲ್ಲ. ಎಸ್.ಐಗಳೆಂದರೆ ಹೇಗಿರ್ತಾರೆ ಗೊತ್ತಲ್ಲ, ಭಯಂಕರ ಸ್ಟ್ರಿಕ್ಟು. ಇನ್ನೊಂದು ಸಲ ಹೇಳ್ತೀನಿ, ನನ್ನ ಹೆಸರು ಹಿಮವಂತ್, ಇವಳು ಪ್ರಾರ್ಥನಾ. ಇಬ್ಬರಿಗೂ 18 ದಾಟಿದೆ. ಬಂದು ಕರೆದರೆ ಬೆಳಗ್ಗೆ ಎಲ್ಲಿಗೆ ಬೇಕಾದರೂ ಬರ್ತೀವಿ. ಸರ್ಕಲ್ ದಾಟಿದರೆ 5 ನಿಮಿಷದ ದಾರಿ. ಶಾಂತಯ್ಯ ಅಂತ ಇದಾರಲ್ಲ ಮಂಡಿ ಮರ್ಚೆಂಟು, ಅವರ ಮನೆಯ ಹಿತ್ತಲಲ್ಲಿ ಬಾಡಿಗೆಗಿದ್ದೀನಿ. ಬಸ್ಸಿಗೆ ಬರೋಕೆ ಚಾರ್ಜಿಗಿಲ್ಲ ಅನ್ನೋ ಕಾರಣಕ್ಕೆ ನಡೆದು ಬರಲಿಲ್ಲ. ನನ್ನ ಜೇಬಿನಲ್ಲಿ 120 ರೂಪಾಯಿ ಇದೆ. ಹಿಮವಂತ್ ಮತ್ತೇನೋ ಹೇಳಲಿದ್ದ. ಮತ್ತ್ಯಾಕೆ ನಡ್ಕೊಂಡು ಬಂದ್ರಿ? ಗಪ್ಪನೆ ಬಾಯಿ ಹಾಕಿದ ಪೇದೆ. ನಾವು ಜೀವನ ಪರ್ಯಂತ ಒಟ್ಟಿಗೇ ಹೆಜ್ಜೆ ಹಾಕಬೇಕು. ಶಿವಮೊಗ್ಗದ ತನಕನಾದರೂ ಔಡುಗಚ್ಚಿಕೊಂಡು ನಡೀತೀವೋ ಇಲ್ಲವೋ ನೋಡೋಣ ಅಂತ. ಇನ್ನು ಬಾಕಿ ಇರೋದು 5 ನಿಮಿಷದ ನಡಿಗೆ. ಅವಳ ಹೆಬ್ಬೆರಳು ಒಡೆದು ಹೋಗಿದೆ. ನನಗೆ ಜ್ವರ. ನೀವು ಏನೇ ಮಾಡಿದರೂ ಇವತ್ತು ಮನೆ ತಲುಪಲೇಬೇಕು. ತಡಿಬೇಡಿ ನಮ್ಮನ್ನು. ನನ್ನ ಮನೆ ಅಂಗಳದಲ್ಲಿ ನಿಂತು ನಾಳೆ ಸೂರ್ಯೋದಯ ನೋಡ್ತೀವಿ. ಈಗ ಮಾತ್ರ ಹಿಮವಂತನ ದನಿಯಲ್ಲಿ ಸಣ್ಣದೊಂದು ಉದ್ವೇಗವಿತ್ತು. ಪೇದೆ ನಿಬ್ಬೆರಗಾಗಿದ್ದ. ಅವನ ಸರ್ವೀಸಿನಲ್ಲೇ ಯಾವತ್ತೂ ಇಂಥ ಮಾತುಗಳು ಕೇಳಿರಲಿಲ್ಲ. ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿದ. ಜ್ವರ ಇದ್ದೀತೇನೋ, ಕಣ್ಣು ಮಾತ್ರ ಜ್ವಾಜಲ್ಯಮಾನವಾಗಿ ಉರಿಯುತ್ತಿದ್ದವು. ಹಿಮವಂತ ಅನ್ನೋ ಹೆಸರೇ ವಿಚಿತ್ರವಾಗಿದೆ. ಮೊದಲೇ ಗೊತ್ತಿದ್ದರೆ 7 ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗೆ ಈ ಹೆಸರಿಡಬಹುದಾಗಿತ್ತು. ಅಲ್ಲಿಯ ತನಕ ಅದು ಕಾಯಲೇ ಇಲ್ಲ. 13ನೆಯ ದಿನದಂದು ಸತ್ತು ಹೋಗಿತ್ತು. ಅದಕ್ಕೂ ಜ್ವರವೇ ಅಲ್ಲವೇ ಬಂದದ್ದು? ಪ್ರಾರ್ಥನಾಳ ಕಾಲು ನೋಡಿದ. ಹೆಬ್ಬೆರಳು ಒಡೆದು ನೆತ್ತರು 2ನೇ ಬೆರಳಿಗೂ ಹರಡಿತ್ತು. ಅವನಿಗಿಂತ ಹೆಚ್ಚು ದಣಿದಿದ್ದಾಳೆ. ಪ್ರೇಮಿಗಳಿರಬೇಕು. ಯಾರ ಮನೆಯ ಮಗಳೋ? ಇದು ಮಧ್ಯರಾತ್ರಿ ಹೀಗೆ ಸಿಗುವ ಕೇಸೇ ಅಲ್ಲ. ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನವಳಲ್ಲವೇ? ಮಿಸ್ಸಿಂಗ್ ಕೇಸ್ ಕೂಡ ಕೊಟ್ಟಿರಲಿಲ್ಲ ತಾನು. ಅವಳು ಓಡಿ ಹೋಗಿ ದಿನ ಕೋಣೆಯ ಬಾಗಿಲು ಹಾಕಿಕೊಂಡು ಒಬ್ಬನೇ ತುಂಬ ಹೊತ್ತು ಅತ್ತಿದ್ದ. ಹಿಂತಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬ ಬಸುರಿ. ಅಬ್ಬಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆಯಗಲಕ್ಕೂ ಅತ್ತಿದ್ದಳು. ಅವಳ ಮೇಲಿನ ಮುನಸೆಲ್ಲ ಮರೆತು ಭೇಟಿ ಭೇಟಿ ಮೇರಿ ಪ್ಯಾರಿ ಬಚ್ಚಿ ಅಂತ ಮೈದಡವಿ ಸಮಾಧಾನ ಹೇಳಿರಲಿಲ್ಲವೇ? ಈಗ ಹೆರಿಗೆಯಾಗಿದೆ. ಅವನು ಬಂದು ಹೋಗುತ್ತಾನೆ. ಓಡಿಸಿಕೊಂಡು ಹೋದರೇನಂತೆ, ಚೆನ್ನಾಗೇ ನೋಡಿಕೊಳ್ಳುತ್ತಾನೆ. ಅದೇನೇ ಇರಲಿ, ಚೆನ್ನರಾಯಪಟ್ಟಣದ ನಡೆಸಿಕೊಂಡು ಬಂದೆ ಅಂತಾನಲ್ಲ, ಇವನಿಗೇನು ಹುಚ್ಚ? ಪ್ರೀತಿಗೊಂದು ಶಕ್ತಿ ಇರುತ್ತೆ. ಅದನ್ನು ಪರೀಕ್ಷಿಸಿಕೊಳ್ಳೋದು ಹುಚ್ಚೇ ಆದರೆ ನಮ್ಮಿಬ್ಬರಿಗೂ ಹುಚ್ಚು ಅಂತಲೇ ತಿಳ್ಕೊಳ್ಳಿ. ವಿಪರೀತ ಚಳಿ, ನಾವು ಮನೆಗೆ ಹೋಗ್ತೀವಿ ಅಂದು ಬಿಟ್ಟ ಹಿಮವಂತ್. ಹೋಗು ಮಾರಯ್ಯ, ಏನು ಪ್ರೀತಿನೋ ಎಂಥ ಶಕ್ತಿನೋ. ಸರಿ ಹೊತ್ತಿನಲ್ಲಿ ಹೆಣ್ಮಗನ ನಡ್ಸ್ಕೊಂಡು ಕರ್ಕೊಂಡು ಬಂದಿದೆಯಲ್ಲ, ತಲೆ ಸರಿ ಇಲ್ಲ ನಿಂಗೆ. ಪೇದೆ ಒಟಗುಟ್ಟುವ ದನಿಯಲ್ಲಿ ಸ್ವಗತಕ್ಕೆ ಬಿದ್ದ. ಕೈಲಿದ್ದ ಬೀಡಿ ಅಲ್ಲೇ ಆರಿತ್ತು. ಅವರಿಬ್ಬರು ಅವನನ್ನು ದಾಟಿಕೊಂಡು ನಡೆದು ಹೋದರು. ಅವನು ಅದೇಕೋ ಒಟಗುಟ್ಟುತ್ತಲೇ ಇದ್ದ. ಆರಿದ ಬೀಡಿಗೆ ಬೆಂಕಿ ಕೊಟ್ಟ. ಅವನ ಹೆಸರು ರಸೂಲ್ ಜಮಾದಾರ. ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲ್ನಿಂದ ಹೊರಟ 3 ಜನರ ಬದುಕು ತಮ್ಮನ್ನು ಯಾರೂ ಊಹಿಸಲಾಗದ ಗಮ್ಯಗಳಿಗೆ ತಲುಪಿಸಲಿದೆ ಎಂದು ತಾವು 3 ಜನ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನು ನಿಭಾಯಿಸಲಿದ್ದಾರೆಂದು ಆ 3 ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನ್ನಿಸಿರಲಿಲ್ಲ. ರಾತ್ರಿಯ 3ನೆಯ ಜಾವ ಹಾಗೆ ಆರಂಭವಾಗಿತ್ತು. ಅಂಥ ಕತ್ತಲಿನಲ್ಲೂ ಕಿಸೆಯಿಂದ ಬೀಗದ ಕೈ ತೆಗೆದು ಅದನ್ನು ಬೀಗದ ಕಣ್ಣಿಗೆ ಚುಚ್ಚಿ ಕರಾರುವಕ್ಕಾಗಿ ಬಾಗಿಲು ತೆಗೆದು ಕೋಣೆಯ ಸ್ವಿಚ್ಚು ಹಾಕಿದ್ದ ಹಿಮವಂತ್. ಬಾಗಿಲಲ್ಲಿ ನಿಂತುಕೊಂಡೇ ಹೆಬ್ಬೆರಳಿನ ಗಾಯ ನೋಡಿಕೊಂಡಳು ಪ್ರಾರ್ಥನಾ. ಒಟ್ಟು ನಡೆದದ್ದು ಎಷ್ಟು ಕಿಲೋಮೀಟರು? ನಮ್ಮ ಪ್ರೇಮಕ್ಕೆ ಶಕ್ತಿ ಇರುವುದು ಹೌದಾ?
ಸಪ್ತಪದಿಗೆ ಮುಂಚೆ ಹಾಕಿದ ಹೆಜ್ಜೆಗಳೆಷ್ಟು ಎಣಿಸಿದವರಾರು? ಚೆನ್ನರಾಯಪಟ್ಟಣದಿಂದ ಶಿವಮೊಗ್ಗೆ ಎಂದರೆ ಸುಮ್ಮನೆ ದೂರವೇ? ಈ ಹೊತ್ತಿಗೆ ಅಣ್ಣ ಎದ್ದು ಹಾಲು ಕರೆಯಲು ಅನುವಾಗುತ್ತಿರುತ್ತಾನೆ. ಅಮ್ಮ ಕಣ್ಣೀರು ಒರೆಸಿಕೊಂಡಿರುತ್ತಾಳೆ. ಅವರಿನ್ನೂ ಹುಡುಕುವುದಿಲ್ಲ. ಪ್ರಾರ್ಥನಾ ಹಾಗೆ ಆಲೋಚಿಸುತ್ತಾ ಬಾಗಿಲಲ್ಲೇ ನಿಂತಿದ್ದರೆ ಹಿಮವಂತ್ ಕೋಣೆಯ ಪುಟ್ಟ ಕಿಟಕಿಗಳೆರಡನ್ನೂ ತೆರೆದು ಹೊಸ ಗಾಳಿಗೆ ಜಾಗ ಮಾಡಿಕೊಟ್ಟ. ಮೂಲೆಯಲ್ಲೇ ಪುಟ್ಟ ಬಚ್ಚಲಲ್ಲಿ ಕಾಲು ತೋಯಿಸಿಕೊಂಡ. ಅವಸರವಾಗಿ ಪ್ಯಾಂಟು ಬದಲಿಸಿ ಬಣ್ಣದೊಂದು ಲುಂಗಿ ಇಟ್ಟುಕೊಂಡು ಕುಕ್ಕರಗಾಲಲ್ಲಿ ಕುಳಿತು ಸದ್ದಿಲ್ಲದೆ ಉರಿಯುವ ಸ್ಟೌವ್ ಹಚ್ಚಿ ಅಲ್ಯೂಮಿನಿಯಂ ತಪ್ಪಲೆಯೊಂದರಲ್ಲಿ ನೀರು ಕಾಯಲು ಇಟ್ಟ. ಅದೇಕೋ ಪ್ರಾರ್ಥನಾ ಬಾಗಿಲಲ್ಲಿ ನಿಂತವಳು ಒಂದು ಕ್ಷಣದ ಮಟ್ಟಿಗೆ ಗೊಂದಲಕ್ಕೆ ಬಿದ್ದವಳಂತೆ ನಿಂತಲ್ಲೇ ಹರಿದಾಡಿದಳು. ಬಾ ಒಳಕ್ಕೆ. ಇವತ್ತಿನಿಂದ ಈ ಅಪರಾತ್ರಿಯ ನಿಮಿಷದಿಂದಲೇ ನಾವು ಹೊಸ ಬದುಕು ಕಟ್ಟಿಕೊಳ್ಳಬೇಕು ಪ್ರಾರ್ಥನಾ. ಇದೇ ಪುಟ್ಟ ಕೋಣೆಯಿಂದ. ಸ್ಟೋವಿನ ಮೇಲೆ ನೀರಿಟ್ಟು ಎದ್ದು ನಿಂತ ಹಿಮವಂತ್. ಯಾವ ದೇವತೆಗಳು ತಥಾಸ್ತು ಅಂದರೋ. ಎಡಗಾಲು ಇಟ್ಬಿಟ್ಟೆ ಅನಿಸುತ್ತೆ. ಪ್ರಾರ್ಥನಾ ತೊದಲಿದಳು. ಬಲಗಾಲಿನ ಹೆಬ್ಬೆರಳು ಚುಳ್ಳೆಂದಿತ್ತು. ಕೋಣೆಯೊಳಕ್ಕೆ ಮೊದಲ ಬಾರಿಗೆ ಬಂದವಳು ಬಲಗಾಲಿಟ್ಟು ಬರಬೇಕಿತ್ತ? ಶಕುನ ಸರಿಯಾಗಲಿಲ್ಲವಾ? ನಗುತ್ತಿದ್ದ ಹಿಮವಂತ್. ಅದು ಬಲಗಾಲಿನ ಜೊತೆಯಲ್ಲೇ ಹುಟ್ಟಿದೆ. ಅಶುಭ ಅನ್ನೋದಾದರೆ ಫೋಟೋದಲ್ಲಿನ ಭಗವಂತನಿಗೆ ಎಡಗಾಲು ಇರಲೇಬಾರದಾಗಿತ್ತು. ತೆಪ್ಪಗೆ ಅಲ್ಲಿರೋ ಕುರ್ಚಿ ಬಿಚ್ಕೊಂಡು ಕೂತ್ಕೋ. ಬಲಗಾಲು ಗಾಯ ಮಾಡಿಕೊಂಡಿದೆ. ಅದಕ್ಕೆ ಮದ್ದು ಮಾಡ್ತೀನಿ, ಮುದ್ದೂ ಮಾಡ್ತೀನಿ. ಕೊಂಚ ರಿಲ್ಯಾಕ್ಸ್ ಆಗು. ಮೊದಲು ಚುರುಚುರು ಉರಿಯುತ್ತೆ, ಆಮೇಲೆ ಹಿತ ಅನಿಸುತ್ತೆ. ಹೀಗಿಡು ಕಾಲು. ನೀರು ತುಂಬ ಬಿಸಿಯಾಗೇನಿಲ್ಲ. ಉಗುರು ಬೆಚ್ಚಗೆ ಅಂತಾರಲ್ಲ, ಉಗುರೇ ಪೆಟ್ಟು ಮಾಡಿಕೊಂಡಿರೋದು. 2 ಹನಿ ಡೆಟಾಲು. ಬ್ಯಾಂಡೇಜು ಸುತ್ತಿದರೆ ಗಾಯ ಒಳಗೆ ಮುದಿ ಬೀಳುತ್ತೆ. 5ನೇ ದಿನ ಬಿಚ್ಚಿ ನೋಡಿದರೆ ಕೀವು ಕೀವು. ಆರಾಮಾಗಿ ಕಾಲಿಡು. ಬಕೆಟಿನಲ್ಲಿ ಕಾಲು ಮುಳುಗಿಸಿಕೊಂಡು ಕೂತರೆ ಆ ಹಿತವೇ ಬೇರೆ. ಹೊರಗಡೆ ಪ್ರಾಣ ಹೋಗೋಷ್ಟು ಚಳಿ ಇದೆ ಅನ್ನುತ್ತಾ ಎದ್ದು ಹೋಗಿ ಬಾಗಿಲು ಮುಂದು ಮಾಡಿದ. ಕಾಂಪೌಂಡಿನಾಚೆಗೆ ನಿಶ್ಚಲವಾದ ಮರದಡಿಯ ಕತ್ತಲಲ್ಲಿ ಆತನಕ ನಿಂತಿದ್ದ ರಸೂಲ್ ಜಮಾದಾರ ಕದಲಿದ್ದು ಕಾಣಿಸಿತು. ಆಮೇಲೆ ಕದಲಿದ್ದು ಅವನ ಹಳೆ ಸೈಕಲ್ಲು. ಕಡೆಗೆ ಕೇಳಿಸಿದ್ದು ಅವನದೊಂದು ಸಮಾಧಾನದ ನಿಟ್ಟುಸಿರು. ಹಿಮವಂತ್ ಅವಳ ಪಾದಗಳೆರಡನ್ನೂ ತೋಯಿಸಿದ್ದ. ಹೆಬ್ಬೆರಳು ಡೆಟಾಲು ನುಂಗಿ ಸಣ್ಣಗೆ ಕಿರುಚಿಕೊಂಡು ಆಮೇಲೆ ಸುಮ್ಮನಾಗಿತ್ತು. ಬಕೆಟಿನಲ್ಲಿ ಮುಳುಗಿದ್ದ ಅವಳ ಪಾದಗಳೆರಡನ್ನೂ ಹಿತವಾಗಿ ತೊಳೆದಿದ್ದ. ಉಗುರು ಬೆಚ್ಚಗಿನ ನೀರಲ್ಲಿ ಅದ್ದಿ ಅವಳ ಕಾಲ್ಬೆರಳ ತುದಿಗಳನ್ನು ತುಂಬ ಮೃದುವಾಗಿ ಒತ್ತಿದ್ದ. ಆಮೇಲೆ ಹಿಮ್ಮಡ, ಇಡೀ ಪಾದ, ಕಾಲಿನ ಕಂಬ, ಮೀನಖಂಡಕ್ಕೆ ಬರುವ ಹೊತ್ತಿಗೆ ಪ್ರಾರ್ಥನಾ ಸಂಕೋಚದ ಮುದ್ದೆಯಾಗಿದ್ದಳು. ಕುಳಿತ ಕುರ್ಚಿಯಲ್ಲೇ ಹರಿದಾಡಿದ್ದಳು. ಹಿಮವಂತ್ ಅದನ್ನು ಗಮನಿಸಲೇ ಇಲ್ಲ. ಎಳೆಯ ಮಗುವನ್ನು ಕೂರಿಸಿ ಎಣ್ಣೆ ನೀರು ಹಾಕಿದಂತೆ ನಿರಾಳವಾಗಿದ್ದ, ನಿಷ್ಕಲ್ಮಶವಾಗಿದ್ದ. ಪ್ರಾರ್ಥನಾಳಿಗೆ ಯಾವುದನ್ನು ಹೇಳಿಕೊಡಬೇಕಿರಲಿಲ್ಲ. ಹೆಣ್ಣು ಜನ್ಮಕ್ಕೆ ಅದು ಹುಟ್ಟಿನಿಂದಲೇ ಬಂದ ವಿದ್ಯೆ. ಯಾವ ಗಂಡಸು ಯಾವ ಕೈಯಿಂದ ಹೇಗೆ ಮುಟ್ಟುತ್ತಾನೆ ಎಂಬುದು ಅದೊಂದು ಸ್ಪರ್ಶದಿಂದಲೇ ಅರ್ಥ ಮಾಡಿಕೊಂಡು ಬಿಡುವ ವಿದ್ಯೆ. ಒಬ್ಬ ಪ್ರಾರ್ಥನಾಳಿಗೆ ಅಲ್ಲ, ಜಗತ್ತಿನ ಎಲ್ಲ ಹೆಂಗಸರಿಗೂ ಗೊತ್ತು. ಪ್ರತಿ ಸ್ಪರ್ಶದ ಹಿಂದೆಯೂ ಒಂದು ಭಾವವಿರುತ್ತದೆ. ಹಿಮವಂತ್ ಹೇಳಿದ್ದು ನಿಜ. ಎಡಗಾಲು ಕೂಡ ಬಲಗಾಲಿನ ಜೊತೆಯಲ್ಲೇ ಹುಟ್ಟಿರುತ್ತದೆ. ಯಾವುದೂ ಅಶುಭವಲ್ಲ. ಅವನ ಸ್ಪರ್ಶದ ಹಾಗೆ ಎಲ್ಲವೂ ನಿಷ್ಕಲ್ಮಶ. 5 ನಿಮಿಷ ನಾನು ಧ್ಯಾನ ಮಾಡ್ತೀನಿ, ಅದರರ್ಥ 5 ನಿಮಿಷ ನಿಮಗೆ ಟೈಮ್ ಕೊಡ್ತಿದ್ದೀನಿ ಅಂತ. ಸಂಕೋಚವೆನಿಸಿದರೆ ಲೈಟು ಆರಿಸಿಕೊ, ಬಟ್ಟೆ ಬದಲಾಯಿಸು. ಲೈಟು ಆರಿಸೋಕೆ ಮುಂದೆ ಹ್ಯಾಂಗರಿಗಿರೋ ನನ್ನ 3 ಅಂಗಿ ಮತ್ತು 1 ಜುಬ್ಬಗಳ ಪೈಕಿ ನಿಮಗೆ ಯಾವುದು ಬೇಕೋ ಅದನ್ನು ಆರಿಸಿಕೊ. ಇರೋದೇ 1 ಲುಂಗಿ. ನಾನು ಬೇಕಾದರೆ ಪ್ಯಾಂಟು ಹಾಕ್ಕೊಂಡೆ ಮಲಗ್ತೀನಿ, ನೀನು ಉಟ್ಕೋಬೋದು. ಮಲಗಲಿಕ್ಕೆ ಇರೋದು ಒಂದೇ ಚಾಪೆ. ನೀನು ಆ ಕಡೆ ತಿರುಗಿ ಮಲಗಿದರೆ ಅದೇ ಪ್ರೈವೆಸಿ.
ನಿದ್ದೆಲಿ ನಾನು ಹೊರಳಾಡುವುದಿಲ್ಲ. ಆಗಿರೋ ದಣಿವಿಗೆ ನಿಂಗೆ ನಿದ್ದೆ ಬರೋದು ಕಷ್ಟವಲ್ಲ. ಊಟ ನೆನಪು ಮಾಡ್ಕೋಬೇಡ. ಕೆರಳಿಗೆ ಅನ್ನ ಬೇಕು ಅನಿಸುತ್ತೆ. ಬೆಳಗಾದ ಕೂಡಲೇ ಹೋಟೆಲಿನಿಂದ ಇಡ್ಲಿ ತರ್ತೀನಿ. ಗುಡ್ ನೈಟ್ ಅಂದವನೇ ಕೋಣೆಯ ಮಧ್ಯದಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತು ಕಣ್ಮುಚ್ಚಿದ. ಲುಂಗಿ ನೀನೇ ಉಟ್ಕೋ, ನಾನು ಪೆಟಿಕೋಟಿನ ಮೇಲೆ ಜುಬ್ಬ ಹಾಕೋತೀನಿ. ಹೆಂಗಸರು ಸಂಕೋಚ ಮಾಡಿಕೊಂಡು ಲೈಟು ಅರಿಸೋದಿಲ್ಲ, ಹೆದರಿಕೊಂಡು ದೀಪ ತೆಗಿತಾರೆ. ನನಗೆ ನಿನ್ನ ಬಗ್ಗೆ ಹೆದರಿಕೆಗಳಿಲ್ಲ, ನನ್ನ ಬಗ್ಗೆ ನಂಬಿಕೆ ಇದೆ. ಗುಡ್ ನೈಟ್ ಅಂದವಳೆ ಕುರ್ಚಿಯಿಂದ ಮೇಲೆದ್ದಳು. ಕಾಲು ತೋಯಿಸಿದ ನೀರು ಬಚ್ಚಲಿಗೆ ಹರಿಯಿತು. ಅವನು ಬೆನ್ನು ನಿಡಾಗಿಸಿಕೊಂಡು ನೆಲದೊಳಗಿನಿಂದ ಉದ್ಭವವಾದನೇನು ಎಂಬಂತೆ ಸ್ಥಿರವಾಗಿ ಕುಳಿತು ಮುಚ್ಚಿದ ಕಣ್ಣುಗಳ ಹಿಂದೆ ಧ್ಯಾನ ದೀಪ ಬೆಳಗಿಸಿಕೊಳ್ಳುತ್ತಿದ್ದರೆ ಪ್ರಾರ್ಥನಾ ಆ ಬೆಳಕಿನಲ್ಲೇ ಸಂಕೋಚವಿಲ್ಲದೆ ಬಟ್ಟೆ ಬದಲಿಸಿದಳು. ಬಿಳಿ ಪೆಟಿಕೋಟಿನ ಮೇಲೆ ಕಡು ಹಸಿರು ಬಣ್ಣದ ಒರಟು ಕದ್ದರು ಜುಬ್ಬ. ತೋಳುಗಳು ತೀರಾ ಉದ್ದ ಅನಿಸಿದಾಗ ಮೊಳಕೈ ಕಡೆಗೆ ಮಡಚಿಕೊಂಡಳು. ಹೆಬ್ಬೆರಳ ಉರಿ ಕಡಿಮೆಯಾಗಿತ್ತು. ಪಾದಗಳು ಮೃದುವಾಗಿದ್ದವು. 5 ನಿಮಿಷದಲ್ಲಿ ಎಂಥ ಕಂಫರ್ಟ್ ಕೊಟ್ಟು ಬಿಟ್ಟ ಹಿಮವಂತ್. ಹಾಸಿದ ಚಾಪೆಯ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದಳು. ಕಣ್ಣಲ್ಲಿ ನಿದ್ದೆ ಸುರಿಯುತ್ತಿತ್ತು. ಅವಳ ಸೌಂದರ್ಯಕ್ಕೆ ಆ ಅರ್ಧರಾತ್ರಿ ಕೂಡ ಬೆರಗಾದಂತಿತ್ತು. ಹಚ್ಚಿಟ್ಟ ದೀಪಕ್ಕೆ ಹಾಲು ಬೆರೆಸಿದಂಥ ಬಣ್ಣ. ತನಗಿರುವ ಶ್ರದ್ಧೆಯನ್ನೆಲ್ಲ ಬಳಸಿ ಅವಳು ರೂಪುತ್ತಿದ್ದಿರಬೇಕು ಭಗವಂತ. ಪ್ರಾರ್ಥನಾಳ ಕಣ್ಣಲ್ಲಿದ್ದುದು ಸಾತ್ವಿಕ ಚೆಲುವು. ನಕ್ಕರೆ ಅದೆಂಥದೋ ಸೌಮ್ಯ ಕಳೆ. ಒಂದು ಕೆನ್ನೆಯ ಮೇಲೆ ಮಾತ್ರ ಗುಳಿ ನೆಗ್ಗುತ್ತದೆ. ಮುಂದಲೆಯಲ್ಲಿ ಸುಳಿದಿರುವ ಮಿನ್ನಾಗರಗಳಂತಹ ದಟ್ಟ ಗುಂಗರು ಕೂದಲು. ಅವಳ ಹುಬ್ಬುಗಳಲ್ಲಿ ಒಂದು ಕಾನ್ಫಿಡೆನ್ಸು ಸರಿದಾಡುತ್ತದೆ. ಕೆಳ ತುಟಿಗೆ ಮೆತ್ತುಕೊಂಡಂತಿರುವ ಪುಟ್ಟ ಮಚ್ಚೆಯಲ್ಲಿ ಅದೆಂಥದೋ ಅಮಾಯಕತೆ. ಹಿಮವಂತ್ ಇಷ್ಟಪಟ್ಟಿದ್ದೇ ಅದನ್ನು. ಪಕ್ವಗೊಂಡ ವ್ಯಕ್ತಿತ್ವದ ಹುಡುಗಿಯರಲ್ಲಿ ಈ ಅಮಾಯಕತೆ ಸತ್ತು ಹೋಗಿರುತ್ತದೆ. ಬುದ್ಧಿ ಬೆಳೆಯದ ಸುಂದರಿಯರ ಮುಖದಲ್ಲಿ ತೇಲುವುದು ಅಮಾಯಕತೆಯಲ್ಲ, ದಡ್ಡತನ. ಕಾನ್ಫಿಡೆನ್ಸು ಮತ್ತು ಅಮಾಯಕತೆಗಳೆರಡೂ ಬೆರೆತ ಮುಖದಲ್ಲಿ ಮಾತ್ರ ಚೆಲುವು ನೆಲೆಸುತ್ತದೆ. ಹಾಗಂತ ಅವನೇ ಹೇಳಿದ್ದ. ಹಾಗಂದುಕೊಳ್ಳುತ್ತಿದ್ದಾಗಲೇ ಅವಳಿಗೆ ನಿದ್ರೆ. ಸುಮ್ಮನಿತ್ತು ಶಿವಮೊಗ್ಗೆ. ಹಾಗೆ ಚನ್ನರಾಯಪಟ್ಟಣದಿಂದ ಹೊರಟು ಅಪರಾತ್ರಿಯಲ್ಲಿ 2 ಅಸ್ಪಷ್ಟ ನೆರಳುಗಳು ನಡೆದು ಬಂದು ಶಿವಮೂರ್ತಿ ಸರ್ಕಲಿನ ಸಮೀಪದ ಮಂಡಿ ಮರ್ಚೆಂಟು ಶಾಂತಯ್ಯನವರ ಮನೆಯ ಹಿತ್ತಲಲ್ಲಿದ್ದ ಪುಟ್ಟ ಕೋಣೆಯೊಳಕ್ಕೆ ದಾಖಲಾದುದನ್ನು ಯಾರೂ ಅಸ್ತೆಯಿಂದ ಗಮನಿಸಿರಲಿಲ್ಲ, ಒಬ್ಬ ರಸೂಲ್ ಜಮಾದಾರನ ಹೊರತಾಗಿ. ಅವನು ಸದ್ದು ಮಾಡದೆ ನಡೆದು ಬಂದು ಕಾಂಪೌಂಡಿನಾಚೆಗೆ ನಿಂತು ಅವರಿಬ್ಬರು ಕೋಣೆ ತಲುಪಿದುದನ್ನು ಖಾತರಿ ಮಾಡಿಕೊಂಡೇ ಹಿಂತಿರುಗಿದ್ದ. ಆ ನೆರಳುಗಡಿಗೆ ಇಡೀ ಜಗತ್ತಿನಲ್ಲಿ ಮತ್ತೊಂದು ಆಸರೆ ಇರಲಿಲ್ಲ. ಒಂದು ನೆರಳು ನಿಸ್ಸಹಾಯಕತೆಯಿಂದ ಕೈ ಚಾಚಿತ್ತು, ಇನ್ನೊಂದು ನೆರಳು ಸಮ್ಮತಿಯಿಂದ ಕೈ ಹಿಡಿದಿತ್ತು. ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯಾ ಹಿಮವಂತ್? ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಹಾಗಂತ ಕೇಳಿದಳು ಪ್ರಾರ್ಥನಾ. ಗೊತ್ತಿಲ್ಲ, ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಅಂತ ನಾನು ಕೇಳುವುದಿಲ್ಲ. ಏಕೆಂದರೆ ಬದುಕು ಲೇವಾದೇವಿಯಲ್ಲ. ಒಬ್ಬರು ಕೊಡುವಂಥದ್ದೂ ಅಲ್ಲ, ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದೂ ಅಲ್ಲ. ಅದು ಕಟ್ಟಿಕೊಳ್ಳುವಂಥದ್ದು. ನಿನ್ನ ಮನೆಯಿಂದ ಎದ್ದು ಬಾ, ಒಂದು ನರಕ ಅಲ್ಲಿಗೆ ಮುಗಿಯಲಿ. ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿ ನಿನಗೋಸ್ಕರ ಕಾದಿರುತ್ತೇನೆ. ಶಿವಮೊಗ್ಗ ತಲುಪಲು 1000 ಬಸ್ಸುಗಳಿರಬಹುದು, 10 ಅಡ್ಡರಸ್ತೆಗಳೂ ಇರಬಹುದು. ಆದರೆ ನೆನಪಿರಲಿ, ನಾವು ನಡೆದೇ ಹೋಗಬೇಕು, ರಾಜಬೀದಿಯಲ್ಲೇ ನಡೆಯಬೇಕು. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ತನಕ ಯಾವ ಕನಸು ಬೇಕಾದರೂ ಕಾಣು ಪ್ರಾರ್ಥನಾ. ಶಿವಮೊಗ್ಗೆಯ ನನ್ನ ಮನೆಯ ಹೊಸ್ತಿಲೊಳಗೆ ಕಾಲಿಟ್ಟ ಕ್ಷಣದಿಂದ ಕನಸು ಮುಗಿಯುತ್ತದೆ, ಬದುಕು ಆರಂಭವಾಗುತ್ತದೆ. ನನ್ನ ಕೋಣೆಗೆ ಬಂದಿರು, ಅದಿನ್ನು ಮೇಲೆ ನಿನ್ನದು. ನನ್ನ ಬದುಕಿಗೆ ಬಂದಿರು, ಅದಿನ್ನು ಮೇಲೆ ನಮ್ಮಿಬ್ಬರದು. ಇಷ್ಟಕ್ಕೂ ನಿನಗೆ ನಾನೇನಾಗಬೇಕು ಪ್ರಾರ್ಥನಾ?
ನನಗೆ ಗೊತ್ತಿಲ್ಲ. ಬಹುಶಃ ನಿನಗೂ ಗೊತ್ತಿರಲಾರದು. ಈಗಲೇ ಅದಕ್ಕೊಂದು ಹೆಸರಿಡುವುದು ಬೇಡ. ನಾನು ಗಂಡಸು, ನನ್ನ ಹೆಸರು ಹಿಮವಂತ್. ನೀನು ಹೆಂಗಸು, ನಿನ್ನ ಹೆಸರು ಪ್ರಾರ್ಥನಾ. ಅಷ್ಟು ವಿವರಣೆ ಸಾಕು. ಈಗ ಹೇಳು, ನನ್ನನ್ನು ನಂಬಿಕೊಂಡು ಸಾವಿನ ಕೊನೆಯ ಕಿಲೋಮೀಟರಿನ ತನಕ ನಡೆಯುತ್ತೀಯಾ? ಅವತ್ತು ಹಿಮವಂತ್ ತೆಂಗಿನ ಮರವೊಂದರ ಬುಡ್ಡೆಗೆ ಆತು ನಿಂತು ಕೇಳಿದ್ದ. ಪ್ರಾರ್ಥನಾ ಕಣ್ಣುಗಳಲ್ಲಿ ಇಬ್ಬನಿಯಿತ್ತು. ತನ್ನ ಮನೆಯೆಂಬ ಪುಟ್ಟ ನರಕದಿಂದ ಹೊರಬೀಳಲು ಅವಳು ತೆಗೆದುಕೊಂಡಿದ್ದು 16 ದಿನ. 17ನೇ ಸಂಜೆ ಅವಳು ಚನ್ನರಾಯಪಟ್ಟಣದ ಬಸ್ ಸ್ಟ್ಯಾಂಡಿನಲ್ಲಿದ್ದಳು. ಕೈಯಲ್ಲೊಂದು ಹರಕು ಚೀಲವೂ ಇರಲಿಲ್ಲ. ಕಣ್ಣುಗಳಲ್ಲಿ ಮಾತ್ರ ತುಂಬು ಕನಸಿತ್ತು. ನಿನಗೆ ಏನಾಗಬೇಕು ಅಂತ ಆಸೆ ಇದೆ ಪ್ರಾರ್ಥನಾ? ಅರಸೀಕೆರೆ ಸಮೀಪದ ಹಳ್ಳಿಯೊಂದರ ಗುಡಿಯ ಪೌಳಿಯಲ್ಲಿ ಕಲ್ಲು ಕಂಬಕ್ಕೆ ಬೆನ್ನು ಅದುಮಿ ಕುಳಿತಿದ್ದ ಹಿಮವಂತ್ ಅವಳನ್ನೇ ದಿಟ್ಟಿಸಿ ನೋಡಿ ಕೇಳಿದ್ದ. ಅವಳು ಉತ್ತರಕ್ಕಾಗಿ ತಡಕಾಡಲೇ ಇಲ್ಲ. ಸರಾಗವಾಗಿ ಅವನೆಡೆಗೆ ತಿರುಗಿ ನೋಡಿ ಹೇಳಿದಳು, ನಾನು ಡಾಕ್ಟರ್ ಆಗಬೇಕು ಹಿಮವಂತ್. ಲಕ್ಷಾಂತರ ಮಕ್ಕಳಿಗೆ ಅಮ್ಮನಾಗಬಲ್ಲಂತಹ ಮಕ್ಕಳ ಡಾಕ್ಟ್ರು ಅದೇನಾ ಹಿಮವಂತ್? ಅವನು ದೇವಸ್ಥಾನದೆದುರಿಗಿನ ಪುಷ್ಕರಣಿಯತ್ತ ನೋಡಿದ. ಸಂಜೆ ಬಿಸಿಲಿಗೆ ನೀರು ಥಳಥಳಿಸುತ್ತಿತ್ತು. ಎಣಿಸುವ ಜರೂರತ್ತೇ ಇಲ್ಲ. ಜೇಬಿನಲ್ಲಿರುವುದು 180 ರೂಪಾಯಿ. ಪ್ರಾರ್ಥನಾ ಡಾಕ್ಟರ್ ಆಗುತ್ತಾಳಾ? ದೇಗುಲದೊಳಗಿನ ದೇವರ ಬಲಭುಜದ ಮೇಲಿನಿಂದ ಒಂದು ಸಂಪಿಗೆ ಹೂವು ನಿಧಾನವಾಗಿ ಜಾರುತ್ತಾ ತನ್ನೊಳಗೆ ಉದ್ಗರಿಸಿಕೊಂಡಿತ್ತು. ತಥಾಸ್ತು, ಅವಳು ಡಾಕ್ಟರ್ ಆಗುತ್ತಾಳೆ, ಮಕ್ಕಳ ಡಾಕ್ಟರು. ಹಾಗಂತ ಹಿಮವಂತ್ ನಿರ್ಧರಿಸಿದ್ದ. ವಂದನೆಗಳು.